ಇತ್ತೀಚಿನ ಬಿಗ್ ಬಾಸ್ ಕನ್ನಡ ಅಗ್ನಿ ಪರೀಕ್ಷೆ ಎಪಿಸೋಡ್ನಲ್ಲಿ ಕಾಮನ್ ಕಂಟೆಸ್ಟೆಂಟ್ಗಳ ಆಯ್ಕೆ ವಿಭಿನ್ನವಾದ ರೀತಿಯಲ್ಲಿ ನಡೀತಾ ಇರೋದನ್ನ ನಾವು ಪ್ರೊಮೋಗಳಲ್ಲಿ ಅವಾಗವಾಗ ನೋಡ್ತಾ ಬಂದ್ವಲ್ವಾ. ಇವಾಗ ಎಪಿಸೋಡ್ಗಳು ಸ್ಟಾರ್ಟ್ ಆಗಿದೆ. ಭಾನುವಾರದ ಎಪಿಸೋಡಲ್ಲಿ ಈಗಾಗಲೇ ಭಾನುವಾರದ ಎಪಿಸೋಡ್ ರಿವ್ಯೂನ ಮಾಡಿದೀವಿ. ಇವಾಗ ಸೋಮವಾರದ ಎಪಿಸೋಡ್ನಲ್ಲಿ ಏನೇನ್ ಆಗ್ತಾ ಇದೆ, ಏನಾಯ್ತು ನೀವು ನೋಡಿರ್ತೀರಲ್ವಾ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸುಗಮ ಕ್ರಿಯೇಷನ್. ಇವತ್ತಿನ ಬಿಗ್ ಬಾಸ್ ಕನ್ನಡ ಅಗ್ನಿ ಪರೀಕ್ಷೆ ಎಪಿಸೋಡ್ನಲ್ಲಿ ಯಾರು ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸಿದ್ರು, ಯಾರು ಜಡ್ಜಸ್ ನ ಇಂಪ್ರೆಸ್ ಮಾಡಿದ್ರು, ಯಾರು ರೇಸ್ನಲ್ಲಿ ಮುಂದಿದ್ದಾರೆ, ಇವತ್ತಿನ ಎಪಿಸೋಡ್ನಲ್ಲಿ ನಡೆದ ಪ್ರಮುಖ ಮೂಮೆಂಟ್ಸ್ಗಳು ಯಾವುದು, ಕಂಟೆಸ್ಟೆಂಟ್ಗಳ ಪರ್ಫಾರ್ಮೆನ್ಸ್ ಹೇಗಿತ್ತು, ಹಾನೆಸ್ಟ್ ಆಗಿ ಎಷ್ಟು ಜನ ಸ್ಟೇಜ್ ಮೇಲೆ ಬಂದ್ರು, ಇದನ್ನೆಲ್ಲ ನೋಡ್ತಾ ಮಾತಾಡ್ತಾ ಹೋಗೋಣ. ನೀವು ಒಂದ್ ವೇಳೆ ಸುಗಮ ಕ್ರಿಯೇಷನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಒತ್ತಿ. ಇದು ಒಂದು ಫನ್ನಿ ಆಗಿಯೋ ಅಂತೂ ಅಲ್ಲ, ಒಂದು ಸಣ್ಣ ರಿವ್ಯೂ ಅಷ್ಟೇನೆ. ನಾವು ನೋಡಿರೋ ಎಪಿಸೋಡ್ ಹೇಗಿತ್ತು, ಏನ್ ಕತೆ ಅನ್ನೋದನ್ನ ಮಾತಾಡೋಣ ಅಷ್ಟೇನೆ. ನೀವು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ, ನಾನು ನನ್ನ ಅನಿಸಿಕೆನ ಹಂಚ್ಕೋತೀನಿ ಅಷ್ಟೇನೆ. ಇವತ್ತಿನ ಎಪಿಸೋಡ್ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಮಾಡಿದ ಒಂದು ಪರ್ಫಾರ್ಮೆನ್ಸ್ ಎಲ್ಲರ ಗಮನ ಸೆಳೆಯಿತು. ಯಾವ್ದು ಅನ್ಕೊಂಡಿದ್ರ? ಅದು ಯಾವ್ದು ಹೇಳಿ? ನಿಮ್ಗೆ ಯಾವ್ದು ಇಷ್ಟ ಆಗಿತ್ತು? ಒಂದು ಕ್ವಶನ್ ಮಾರ್ಕ್ ಇತ್ತಲ್ವಾ. ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ಅಲ್ಲಿ ಒಬ್ರು ಹೆಲ್ಮೆಟ್ ಹಾಕೊಂಡ್ ಬಂದ್ರು. ಪ್ರಮೋಗಳಲ್ಲಿ ನೋಡಿದೀವಿ ಆಲ್ರೆಡಿ. ಆದ್ರೆ ಹೆಲ್ಮೆಟ್ ಹಾಕಿರೋದು ಯಾರು ಅಂತ ಯೋಚನೆ ಮಾಡ್ತಿದ್ವಿ. ಹೆಲ್ಮೆಟ್ ತೆಗಿಲಿಲ್ಲೇನೋ ಅನ್ಕೊಂಡಿದ್ವಿ. ಆದ್ರೆ ಹೆಲ್ಮೆಟ್ ಹಾಕೊಂಡು ಬಂದಿರೋ ವ್ಯಕ್ತಿ ದೀಕ್ಷಿತ್ ಅನ್ನೋರು ಕೊಡಗು ಅಲ್ಲಿದ್ದ ಬಂದಿದ್ದಾರೆ. ಅವ್ರೇನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಬಂದ್ರು. ಆದ್ರೆ ಅದು ವರ್ಕೌಟ್ ಆಗಿಲ್ಲ ಪಾಪ. ಏನನ್ಸುತ್ತೆ ನಿಮ್ಗೆ? ನನಗನ್ಸಿರೋ ಪ್ರಕಾರ ಈ ದೀಕ್ಷಿತ್ ಅವರು ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ರಿವ್ಯೂ ಅಂದ್ರೆ ಬಿಗ್ ಬಾಸ್ ಬಗ್ಗೆ ಕಂಟೆಂಟ್ ಅನ್ನ ಶೇರ್ ಮಾಡ್ತಾ ಇದ್ರು ಲಾಸ್ಟ್ ಎಪಿಸೋಡ್ಗಳಲ್ಲಿ ಅಂತ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ನೀವೆಲ್ಲಾದ್ರೂ ನೋಡಿದ್ರ? ಬಿಗ್ ಬಾಸ್ ಅಲ್ಲಿ ನಾನು ಒಂದ್ ಕಡೆ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ಹೆಲ್ಮೆಟ್ ಹಾಕೊಂಡು ಹೇಳ್ತಾ ಇದ್ರು. ಅವರೇ ಇರ್ಬಹುದೇನೋ, ಗೊತ್ತಿಲ್ಲ ನನ್ಗೆ. ನಿಮ್ಗೆ ಏನ್ ಅನ್ಸುತ್ತೆ? ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಅವರೇನಾ ಅಥವಾ ಅಲ್ವಾ ಬೇರೆಯವರ ಯಾರಾದ್ರೂ ಇವರು ಅಂತ. ಇವರು ಮಾಡೆಲ್ ಅಂತೆ, ಮಾಡೆಲ್ ಟು ಮಾನ್ಸ್ಟರ್ ಅಂತೆ ದೀಕ್ಷಿತ್ ಅಂತ. ಇವರಿಗೆ 2 ಓಟ್ಗಳು ಮಾತ್ರ ಬಂದಿದಾವೆ. ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಇವರನ್ನ. ನೋಡಿದ್ರಲ್ಲ, ಈ ಕಂಟೆಸ್ಟೆಂಟ್ ನಿಮ್ಗೆ ಇಷ್ಟ ಆಯ್ತಾ? ಇದ್ರೊಳಗಡೆ ಇವ್ರ ಬಗ್ಗೆ ಸಂಗೀತ ಆಗ್ಲಿ, ಚಂದನ್ ಶೆಟ್ಟಿ ಆಗ್ಲಿ, ಶ್ರುತಿ ಅವರಾಗ್ಲಿ, ವಿನಯ್ ಅವರಾಗ್ಲಿ ತಗೊಂಡಿರೋ ಡಿಸಿಷನ್ ನಿಮ್ಗೆ ಏನ್ ಅನ್ನಿಸ್ತು? ಕರೆಕ್ಟ್ ಆಗಿದ್ಯಾ? ಚಾನ್ಸ್ ಕೊಡ್ಬೋದಿತ್ತು ಅನ್ಸುತ್ತೆ. 60 ಜನರಲ್ಲಿ ಅವ್ರಿಗೆ ಎಷ್ಟು ಜನ ಬೇಕು ಗೊತ್ತಿಲ್ಲ, ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇನೆ. ನಿನ್ನೆ ಎಪಿಸೋಡ್ ಅಲ್ಲಿ ಒಬ್ರು ಮಾತ್ರ 4 ಗ್ರೀನ್ ಸಿಗ್ನಲ್ ಪಡೆದು ಪೂರ್ಣಿಮಾ ಅನ್ನೋರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಉಳಿದವರೆಲ್ಲ ಹೋಲ್ಡ್ ಅಲ್ಲಿ ಇದ್ದಾರೆ. ಕೆಲವರು ಇನ್ನೊಂದು ಸ್ಟೇಜ್ಗೆ ಇನ್ನೊಂದು ಸ್ಟೇಜ್ ಅನ್ನ ದಾಟಿ ಹೋಗ್ಬೇಕಾಗತ್ತೆ. 3 ಗ್ರೀನ್ ಸಿಗ್ನಲ್ ಬಂದವರು. ಹೇಳಿದ್ದೀನಿ ನಾನು ಇವಾಗ್ಲೇ ನಿಮ್ಗೆ, ಏನು ಅವ್ರು ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ, 4 ಗ್ರೀನ್ ಸಿಗ್ನಲ್ ಬಂದ್ರೆ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದು. 3 ಬಂದ್ರೆ ಇನ್ನೊಂದು ಸ್ಟೆಪ್ಪಿಗೋಸ್ಕರ ವೆಯ್ಟ್ ಮಾಡ್ಬೇಕು. 2 ಬಂದ್ರೆ ಹೋಲ್ಡ್ ಅಲ್ಲಿ ಇದ್ದಂಗೆ, 1 ಬಂದ್ರೆ ಡೈರೆಕ್ಟ್ ಆಗಿ ಮನೆಗೆ ಅಂತ. ಹಾಗೆ ಸೆಕೆಂಡ್ ಬಂದಿರೋದು ರೋಶ್ನಾ ಅಂತ ಮುಂಬೈಯಿಂದ ಬಂದಿದ್ದಾರೆ. ಒಳ್ಳೆ ಟ್ಯಾಲೆಂಟ್ ಇರೋ ಹುಡುಗಿ. ಆದ್ರೆ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಕೊಂಡ್ರು. ನಿಮ್ಗೇನಸ್ತು? ಅದು ದೊಡ್ಡ ಮಿಸ್ಟೇಕ್ ಅನ್ಸುತ್ತಾ? ನನ್ಗಾದ್ರೆ ಸಣ್ಣ ಮಿಸ್ಟೇಕ್ ಅನ್ಸುತ್ತೆ. ಆದ್ರೆ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಬರ್ಬೇಕು ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ಬರ್ಬೇಕಾಗಿತ್ತು. ಏನೋ ಎಪಿಸೋಡ್ ನೋಡ್ತಾ ಇರ್ಲಿಲ್ಲ, ಅಪ್ಲೈ ಮಾಡಿದ್ದಾರೆ, ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ದಾರೆ. ಯಾರು ಜಡ್ಜಸ್ ಬರ್ತಾರೆ ಅನ್ನೋದು ನಮಗೂ ಕಡೆವರೆಗೂ ಗೊತ್ತಿರ್ಲಿಲ್ಲಲ್ಲ.
ಯಾರಿದ್ದಾರೆ ಅಂತ ಮುಂಚೆನೆ ಒಳಗಡೆ ಬರ್ಬೇಕಾಗಿದ್ರೆ ಕೇಳಿದ್ರೆ ಆಗೋಗೋದು. ಅದನ್ನ ಕೇಳ್ದೇನೆ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ಟು ಅವರು ಸೆಲೆಕ್ಷನ್ ಆಗಿಲ್ಲ, ಇಲ್ಲ ಅಂದ್ರೆ ಗ್ಯಾರಂಟಿ ಸೆಲೆಕ್ಟ್ ಆಗೋ ವ್ಯಕ್ತಿನೇ ರೋಷ್ನಾ. ತುಂಬಾ ಟ್ಯಾಲೆಂಟ್ ಇದೆ, ಧೈರ್ಯ ಇದೆ, ಎಲ್ಲ ಇದೆ. ಸ್ವಲ್ಪ ಬೇಜಾರಾಯ್ತು ನನ್ಗೂನು ನೋಡಿದ್ರೆ. ಚಂದನ್ ಶೆಟ್ಟಿ ಸೆಲೆಕ್ಟ್ ಮಾಡಿದ್ರು, ವಿನಯ್ ಗೌಡ ಕೂಡ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಹೋಲ್ಡ್ ಆದ್ರೂ ಸೆಲೆಕ್ಟ್ ಮಾಡ್ತಾರ ಇಲ್ವಾ ಗೊತ್ತಿಲ್ಲ, ನೋಡೋಣ. ಯಾಕೆಂದ್ರೆ ಅವರು ಸಂಗೀತ ಹೆಸರು ಗೊತ್ತಿಲ್ಲ, ಶ್ರುತಿ ಅವ್ರ ಹೆಸರು ಗೊತ್ತಿಲ್ಲ ಅಂತ ಹೇಳಿರೋದು ಒಂದು ದೊಡ್ಡ ಇಶ್ಯೂ ಆಯ್ತು ಪಾಪ. ಅಷ್ಟೇನೆ. ಏನೋ ಆತರ ಒಂದು ಇದ್ರೊಳಗ್ ಬಂದಾಗ ಕೆಲವೊಂದ್ಸಲ ನೆನಪು ಕೂಡ ಆಗಲ್ಲ, ಅದು ಪ್ರಾಬ್ಲಮ್ ಆಯ್ತು. ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ ಹೋಲ್ಡ್ ಅಲ್ಲಿರೋ ರೋಷ್ನಾ ಅವರು ಸೆಲೆಕ್ಟ್ ಆಗ್ತಾರ ನಿಮ್ ಪ್ರಕಾರ? ಸೆಲೆಕ್ಟ್ ಆಗೋ ಚಾನ್ಸ್ ಇದೆಯಾ? ಏನ್ ಕತೆ? ನಿಮ್ಗೆ ಇಷ್ಟ ಆಯ್ತಾ ರೋಷ್ನಾ ಅವರ ಪಾರ್ಟಿಸಿಪೇಷನ್? ಹೇಗಿತ್ತು? ನಿಮ್ಗೆ ಇಷ್ಟ ಆಯ್ತಾ? ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಂಜನಗೂಡಿಂದ ಬಂದಿರೋ ಕುಮಾರಿ, ಎಕ್ಸಲೆಂಟ್. ನಿಮ್ಗೆ ಕುಮಾರಿ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗಿತ್ತು? ಕಾಮೆಂಟ್ ಮಾಡಿ ಫಸ್ಟ್. ಚೆನ್ನಾಗಿ ಆನ್ ದ ಸ್ಪಾಟ್ ಹೇಗೆ ಡೈಲಾಗ್ಗಳನ್ನು ಹೇಳ್ತಾರೆ, ಕಷ್ಟಪಟ್ಟಿದ್ದಾರೆ, ಓದ್ತಾ ಇದ್ದಾರೆ, ನಿಜವಾಗ್ಲೂ ಗ್ರೇಟ್ ಅನಿಸ್ತು. ಅವ್ರಿಗೆ ಮಾತ್ರ 4 ಜಡ್ಜಸ್ ಓಕೆ ಮಾಡಿದ್ರು, ಗ್ರೀನ್ ಸಿಗ್ನಲ್ ಸಿಕ್ತು ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ. ನಿಮ್ಗೆ ಏನ್ ಅನ್ಸುತ್ತೆ? ಕೊಟ್ಟಿರೋದು ಕರೆಕ್ಟ್ ಇದೆಯಾ? ಕರೆಕ್ಟ್ ಇಲ್ಲ ಅಂದ್ರೂ ಕಾಮೆಂಟ್ ಮಾಡಿ, ಕರೆಕ್ಟ್ ಇದೆ ಅಂದ್ರೂ ಕಾಮೆಂಟ್ ಮಾಡಿ. ಕುಮಾರಿ ಸೆಲೆಕ್ಷನ್ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ ನಾನು ಕೂಡ. ನಿರಂಜನ್ ಮೇಲೆ ಜೋಕ್ಸ್ ಹಾಕಿರೋದಾಗ್ಲಿ, ಚಂದನ್ ಶೆಟ್ಟಿ ಮೇಲೆ ಹೇಳಿರೋ ಇದಾಗ್ಲಿ ಚೆನ್ನಾಗಿತ್ತಲ್ವಾ? ಹಾಗೆ ಇನ್ನು ಚಿಕ್ಕ ಹುಡುಗಿ, 20 ವರ್ಷ ಅಷ್ಟೇನೆ. ಹಾಗೆ ನೆಕ್ಸ್ಟ್ ಬಂದಿರೋದು ಅನನ್ಯಾ ರಾವ್ ಅಂತ, ಬೆಂಗಳೂರಿಂದ ಬಂದಿರೋರು. ಇವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಇವರಿಗೆ 3 ಓಟ್ಗಳು ಸಿಕ್ಕಿದೆ. ಅನನ್ಯಾ ರಾವೇ ತೆಂಗಿನಕಾಯಿನ ಹಿಡಿದ್ಬಿಟ್ಟು ನೀರು ಇರೋ ಜಾಗನ, ಅದೊಂದು ಇದೆಯಲ್ವಾ, ಹಳ್ಳಿ ಕಡೆ ಎಲ್ಲ ಇರುತ್ತಲ್ವಾ, ಬಾವಿ ತೋಡ್ಬೇಕು ಅಂದ್ರೆ ಮುಂಚಿನ ಕಾಲದಲ್ಲೆಲ್ಲ ಮಿಷಿನ್ ಇರ್ತಿರ್ಲಿಲ್ಲ, ಅದರಿಂದನೇ ಮಾಡ್ತಾರೆ. ಅದನ್ನ ನಾವು ತುಂಬಾ ಕಡೆ ನೋಡಿದೀವಿ. ನೀರ್ ಬಂದಿರೋದು ಕೂಡ ನಿಜಾನೇ. ಅದು ಅವ್ರ ತಾತನ ಯಾರೋ ಮಾಡ್ತಾ ಇದಾರಂತೆ, ಅದಕ್ಕೋಸ್ಕರ ತಾನು ಜಸ್ಟ್ ಒಂದ್ 5 ನಿಮಿಷ ಅದನ್ನ ಮಾಡಿರೋದು. ಅದರಿಂದ ಅವ್ರು ಸೆಲೆಕ್ಟ್ ಆಗ್ತಾರೆ ಅಂತೇನಲ್ಲ, ಆದ್ರೆ ಬೇರೆ ಬೇರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತು ಎಲ್ಲ ಚೆನ್ನಾಗೇ ಇದೆ. ಒಬ್ರು ಯಾರು ಓಟ್ ಹಾಕಿಲ್ಲ, ಗ್ರೀನ್ 3 ಸಿಗ್ನಲ್ ಸಿಕ್ಕಿದೆ. ಹೋಗೋ ಚಾನ್ಸ್ ಇರಬಹುದು, ನೆಕ್ಸ್ಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ ಚಾನ್ಸ್ ಇರಬಹುದು. ಈ ತರ ತುಂಬಾ ದಿವಸದಿಂದ ಎಪಿಸೋಡ್ ಶೂಟಿಂಗ್ ಆಗ್ತಾನೆ ಇದೆ ಅಲ್ವಾ, ಪ್ರಮೋಗಳು ಬಿಡ್ತಾನೆ ಇದ್ದಾರೆ. ಅದ್ರೊಳಗಡೆ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಕ್ಯೂರಿಯಾಸಿಟಿ. ಈಗ ಆಗಿರೋದು 2 ದಿವಸದಲ್ಲಿ 2 ಅಷ್ಟೇನೆ, ಫುಲ್ ಫ್ಲೆಜ್ 2 ಒಳಗಡೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಉಳಿದವರೆಲ್ಲ ಇನ್ನು ಹೋಲ್ಡ್ ಅಲ್ಲಿ ಇದ್ದಾರೆ. ಕೆಲವರು ಡೇಂಜರ್, ಇನ್ನೊಂದು ಸ್ಟೆಪ್ ದಾಟ್ಬೇಕು ಅಂತಿದ್ದಾರೆ. ಇನ್ನು ಕೆಲವರು ಮನೆಗೆ ಹೋಗಿದ್ದಾರೆ. ಅದ್ರ ಮಧ್ಯದಲ್ಲಿ ಅಮ್ಕು ಡುಮ್ಕು ಅಂತ ಒಬ್ರು ಹುಡುಗ ಬಂದಿದ್ರಲ್ವಾ, ನಂಗೆ ಎಲ್ಲರ ಹೆಸರು, ಕೆಲವ್ರ ಹೆಸರು ನೆನಪಿಲ್ಲ. ಅದು ಎಪಿಸೋಡ್ ನೋಡಿದೀನಿ ಅಷ್ಟೇನೆ. ಅವರು ಕೂಡ ಹೋಲ್ಡ್ ಅಲ್ಲೇ ಇದ್ದಾರೆ. ತುಂಬಾ ಜನ ಹೋಲ್ಡ್ ಅಲ್ಲಿ ಇಡ್ತಾ ಇದಾರಪ್ಪ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಗಿನ್ನಿಸ್ ಬುಕ್, ಇದು ಮಾತ್ರ ಸ್ವಲ್ಪ ಕಣ್ಣಲ್ಲಿ ನೀರು ತಂತು. ಯಾಕೆ ಅಂತೀರಾ? ಒಂದು ಸಾಧನೆ, 25,000 ಕಿಲೋಮೀಟರ್ ದೂರನ ಸೈಕಲ್ ಮೇಲೆ ಓಡಾಡಿ ಗಿನ್ನಿಸ್ ಬುಕ್ ನ ಸಾಧಿಸಿರೋ ಧನುಷ್ ಅಂತೆ. ಅದು ಮಾತ್ರ ಬೇಜಾರಾಯ್ತು. ಧನುಷ್ ಹರಿದು ಹಾಕಿದ್ರು ಅದನ್ನ. ಆದ್ರೆ ಟ್ವಿಸ್ಟ್ ಏನು ಗೊತ್ತಾ ಹೇಳ? ನೀವು ನೋಡಿರ್ತೀರಲ್ವಾ ಟ್ವಿಸ್ಟ್. ನೋಡದೆ ಇರೋರಿಗೋಸ್ಕರ ಈ ಟ್ವಿಸ್ಟ್ ಏನು ಅಂತ ಹೇಳ್ತಾ ಇದ್ದೀನಿ. ಒಂದು ಖುಷಿ ಆಯ್ತು, ಹರಿದು ಹಾಕಿದ್ರು ಅವರು. ಏನಾರು ಆಗ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಲೇಬೇಕು ನಾನು ಅನ್ನೋ ಒಂದು ಇದ್ರೊಳಗಡೆ ಇದ್ದಾರೆ. ಇನ್ನು ಬೇರೆ ಏನೇನೋ ಮಾಡ್ತಾ ಇದ್ದಾರೆ ಕೆಲಸಗಳು. ಹಾಗೆ ಇದು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅನ್ನೋ ಒಂದು ಹುಚ್ಚು ಇದೆ. ಅದಕ್ಕೋಸ್ಕರನೇ ಗಿನ್ನಿಸ್
ಅದನ್ನ ರೆಕಾರ್ಡ್ ಹರಿದು ಹಾಕಕ್ಕೂ ರೆಡಿ ಆದ್ರು, ಹರಿದು ಹಾಕಿದ್ರು. ಆದ್ರೆ ಅಲ್ಲಿ ಮಾತ್ರ ಸಂಗೀತ ಬಗ್ಗೆ ಸ್ವಲ್ಪ ಬೇಜಾರಾಗಿತ್ತು ನಂಗೂನು. ಯಾಕೆ ಅಂತ ಒಂದು ಇದಕ್ಕೆ ಹೋಗ್ಬೇಕು ಅಂತ. ಹರಿದು ಹಾಕುವಾಗಾದ್ರ ನಿಲ್ಸ್ಬೇಕಿತ್ತು ಅಂತ ಅನಿಸ್ತು. ನಿಮ್ಗೇನ್ ಅನಿಸ್ತು? ಸಂಗೀತ ಮಾಡಿರೋದು ರೈಟ್ ಅನಿಸ್ತಾ? ಏನ್ ಅನಿಸ್ತು? ಒಂದ್ ವೇಳೆ ಸಂಗೀತ ಏನಾದ್ರು ಆತರ ಮಾಡಿದ್ರೆ ಸಂಗೀತಗೆ ಸ್ವಲ್ಪ ಬ್ಯಾಡ್ ನೇಮ್ ಬರುತ್ತೆ. ಯಾಕೆಂದ್ರೆ ಜಡ್ಜಸ್ ಆದ ತಕ್ಷಣ ಒಂದು ಇಂಡಿಯಾದಲ್ಲಿ ಅವ್ರ ಸಾಧನೆ ಮಾಡಿದ್ದನ್ನ ನೆಗ್ಲೆಕ್ಟ್ ಆಗಿ ನೋಡ್ದಂಗೆ ಅಲ್ವಾ ಅದನ್ನ ಹರಿದಾಕು ಅನ್ನೋದು. ಯಾಕೆಂದ್ರೆ ಅವ್ರೇನು ಆ ಜೋಶಲ್ಲಿ ಇರ್ತಾರೆ, ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ನಾನು ಅನ್ನೋ ಜೋಶಲ್ಲಿ ಏನ್ ಬೇಕಾದ್ರೂ ಮಾಡಕ್ಕೆ ಕೆಲವೊಬ್ರು ರೆಡಿ ಆಗಿರ್ತಾರೆ. ಅಂತದ್ರಲ್ಲಿ ಅವ್ರಿಗೆ ಗಿನ್ನಿಸ್ ಇದನ್ನ ಹರಿದು ಹಾಕಿದ್ರು. ಆದ್ರೆ ಹೇಳೋರು ಸ್ವಲ್ಪ ಜಡ್ಜಸ್ ಕೂಡ ಯೋಚನೆ ಮಾಡ್ಬೇಕಾಗಿತ್ತು, ಜೂರಿ. ಸಂಗೀತಕ್ಕೆ ಅದು ಒಳಗಡೆ ಗೊತ್ತಾದ್ರೆ ನಿಜವಾಗ್ಲೂ ಅದೇನಾರು ಆಗಿದ್ರೆ ಕಷ್ಟ ಆಗ್ತಿತ್ತು. ಗಿನ್ನಿಸ್ ರೆಕಾರ್ಡ್ ಅದು ಒರಿಜಿನಲ್ ಅಲ್ಲಂತೆ, ಡೂಪ್ಲಿಕೇಟ್ ಮಾಡಿ ಅಲ್ಲಿ ತಂದು ಹರಿದಾಕಿದ್ದಾರೆ. ಆ ಒರಿಜಿನಲ್ ಹಂಗೆ ಇತ್ತು. ಆದ್ರೆ ಅವ್ರ ಕಂಟೆಸ್ಟೆಂಟ್ ಮಾತ್ರ ನಿಜವಾಗ್ಲೂ ಗ್ರೇಟ್ ಅನ್ಬೇಕು. ಅವರಿಗೆ ಮನ್ಸಲ್ಲಿ ನೋವಿತ್ತು ಅಲ್ವಾ? ನೋಡಿದ್ರ ಇಲ್ಲ ನೀವು? ತುಂಬಾ ನೋವಿತ್ತು ಹರಿದಾಕ್ಬೇಕಾದ್ರೆ, ಅದನ್ನ ಪೀಸ್ ಪೀಸ್ ಮಾಡ್ಬೇಕಾದ್ರೆ. ಅವರು ತೋರ್ಸಿರೋ ಒಂದು ಇದು ನಾವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ನೋವಿನಿಂದ ಮಾಡಿರ್ಬೋದು. ಆ ಮೂಮೆಂಟ್ ಅಲ್ಲಿ ಎಷ್ಟು ನೋವು ಅನುಭವಿಸಿರ್ತಾರ ಅವ್ರು ಅಂತ ಅನಿಸ್ತು ನಂಗೆ. ನಾನ್ ಆ ಪ್ಲೇಸ್ ಅಲ್ಲಿ ಇದ್ರು ಹರಿಯುವಾಗ ಹೋಗಿ ತಡಿತಾ ಇದ್ದೆ, ಹರಿಬೇಡಿ ಅಂತ. ಒಂದ್ ವೇಳೆ ಸಂಗೀತ ಪ್ಲೇಸ್ ಅಲ್ಲಿ ಆಗ್ಲಿ, ನಿರಂಜನ್ ಪ್ಲೇಸ್ ಅಲ್ಲಿ ನಾನಿದ್ರೆ ಅವ್ರು ಹರಿಯಕ್ ರೆಡಿ ಆಗಿರುವಾಗ ಹೋಗಿ ತಡಿತಾ ಇದ್ವಿ. ನೀವೇನ್ ಮಾಡ್ತಿದ್ರಿ? ಕಮೆಂಟ್ ಮಾಡಿ. ನೆಕ್ಸ್ಟ್ ಆದ್ರೂ ಅವರು ಸೆಲೆಕ್ಟ್ ಆಗಿಲ್ಲ. ಇನ್ನು 3 ಇದ್ರ ಹೋಲ್ಡ್ ಅಲ್ಲೇ ಇದ್ದಾರೆ ಪಾಪ. ಸೆಲೆಕ್ಟ್ ಆಗಿಲ್ಲ, ಹರಿದಾಕಿದ್ರು ಸೆಲೆಕ್ಟ್ ಆಗಿಲ್ಲ. ಇನ್ನು ಸ್ನೇಹ ಅಂತ ಒಬ್ರು ಬಂದ್ರು. ಇನ್ನು ಇಬ್ರಿಬ್ರು ಒಟ್ಟಾಗಿ ಬಂದ್ರಲ್ವಾ, ಮೆಣಸಿನ್ಕಾಯಿ ತಿನ್ಸಿದ್ರು. ಇನ್ನೊಬ್ರಿಗೇನು ಈರುಳ್ಳಿ ತಿನ್ಸಿದ್ರು ಇಬ್ರಿಗೆ. ಎಲ್ರು ಹೋಲ್ಡ್ ಅಲ್ಲಿ ಇಟ್ರು ಎಲ್ರು. ಇದಿಷ್ಟು ನಿನ್ನೆ ನಡೆದಿರೋದಲ್ವಾ. ಓವರ್ ಆಲ್ ಆಗಿ ಸೆಲೆಕ್ಟ್ ಆಗಿರೋದು ಮಾತ್ರ ಕುಮಾರಿ ಅನ್ನೋರು ಮಾತ್ರ ಸೆಲೆಕ್ಟ್ ಆಗಿರೋದು. ಒಟ್ಟಾರೆ ಎಲ್ಲ ನಿನ್ನೆ ಎಪಿಸೋಡ್ ಅಲ್ಲಿ, ಅಗ್ನಿ ಪರೀಕ್ಷೆ ಎಪಿಸೋಡ್ ಅಲ್ಲಿ ಕಂಟೆಸ್ಟೆಂಟ್ ಗಳ ಮಾತ್ರ ಎಲ್ರು ಜೋರಾಗಿದ್ದಾರೆ. ನಾನು 2 ಎಪಿಸೋಡ್ ಕಂಪೇರ್ ಮಾಡಿದ್ರೆ ಈ ಸಲ ಬಿಗ್ ಬಾಸ್ ಅಲ್ಲಿ ಕಾಮನ್ ಪೀಪಲ್ ಒಂದು ಹವಾನೇ ಇರುತ್ತೆ ಅಂತ ಅನ್ಸುತ್ತೆ. ನೋಡಿದ್ರೆ ಅಷ್ಟು ಜೋರಾಗಿದ್ದಾರೆ ಎಲ್ರು. ಸೆಲೆಕ್ಟ್ ಮಾಡೋರು ಇಬ್ರು ಚೆನ್ನಾಗಿದ್ದಾರೆ. ಇನ್ನು ಕೆಲವೊಬ್ರು ಬಂದವರು ಕೂಡ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸೇ. ಒಳಗಡೆ ಏನಾರು ಅವ್ರ ಲಕ್ಕಾಗಿ ಹೋದ್ರೆ ಒಳಗಡೆ ಬಿಗ್ ಬಾಸ್ ನೋಡಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಇನ್ನೊಂದ್ ಕಡೆ ನಂಬರ್ 13 ಬಿಗ್ ಬಾಸ್ ಹೇಗಾಗ್ಬೋದು ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಇದೆ. 2 ತರನು ಯೋಚನೆ ಇದೆ, ನೋಡೋಣ. ಜಾಸ್ತಿ ಗಮನ ಸೆಳೆದಿದ್ದು ಒಂದು ಹೆಲ್ಮೆಟ್ ವ್ಯಕ್ತಿ, ಇನ್ನೊಂದು ಪಾಪ ಹೆಸರು ನೆನಪಿಲ್ಲಲ್ಲ ಅವರಿಬ್ರು ವಿಷಯಗಳು ಸ್ವಲ್ಪ ಇದಾಯ್ತು. ಉಳಿದವರೆಲ್ಲ ಓಕೆ, ಚೆನ್ನಾಗೇ ಇತ್ತು. ನಿಮಗೆ ಇದಿಷ್ಟು ಜನರಲ್ಲಿ 2 ದಿನದ ಎಪಿಸೋಡ್ ಅಲ್ಲಿ ನಿಮ್ಗೆ ಫೇವರೆಟ್ ಕಂಟೆಸ್ಟೆಂಟ್ಸ್ ಯಾರು? ಕಾಮೆಂಟ್ ಮಾಡಿ. ಬೆಸ್ಟ್ ಯಾರು? ನಿಮ್ಗೆ ಇಷ್ಟ ಆದವ್ರು ಯಾರು? ಸೆಲೆಕ್ಷನ್ ಕೂಡ ಯಾರು 4 ಜನರಲ್ಲಿ ಯಾರು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗನ್ಸ್ತಾ ಇದೆ? ಇದನ್ನೆಲ್ಲ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 2ನೇ ದಿನದ ಎಪಿಸೋಡ್ನ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಿಗ್ ಬಾಸ್ ನ ನೋಡ್ತಾ ಇರಿ, ಹಾಗೆ ನನ್ನ ರಿವ್ಯೂ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹ್ಯಾವ್ ಎ ಗ್ರೇಟ್ ಡೇ.